ಸರ್ ಇನ್ನು ಆ್ಯಕ್ಚುಲಿ ಪ್ರಶಾಂತ್ ಸಂಬರ್ಗಿ ಅವರು ನೀವೇ ಹೇಳ್ದಂಗೆ ಆಗಲೇ ಈ ಟ್ರೆಂಡಿಂಗ್ ಟಾಪಿಕ್ಸ್ ಏನೆಲ್ಲ ಇರುತ್ತೆ ಅದಕ್ಕೆ ಅವರನ್ನು ಆ್ಯಕ್ಚುಲಿ ಅದಕ್ಕೆ ಕೊಲಾಬ್ರೇಟ್ ಮಾಡಿಕೊಂಡು ಸ್ವಲ್ಪ ಪ್ರಚಾರ ಗಿಟ್ಟಿಸುವಂತಹ ಒಂದು ಇದಿದೆ ಅವರಿಗೆ ಅಂತ ಸಾಕಷ್ಟು ಜನ ಮಾತಾಡ್ತಾರೆ. ಸೊ ಹಾಗಾಗಿ ಒಂದು ಲೈಕ್ ವ್ಯತಿರಿಕ್ತವಾದಂತಹ ಪ್ರಶ್ನೆ ಅಂದರೆ ದರ್ಶನ್ ಅವ್ರದ್ದು ಈಗ ಟ್ರಯಲ್ಸ್ ನಡೀತಾ ಇದೆ, ಫೈನ್. ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿದೋಯ್ತು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಸೊ ಅದು ಹಳ್ಳ ಹಿಡಿದಿದೆಯಾ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ನೋಡಿ, ನಿಮ್ಮ ಪ್ರಶ್ನೆಯಲ್ಲೇ ನಿಮಗೆ ಡ್ಯುವಲ್ ಸ್ಟ್ಯಾಂಡರ್ಡ್ ಇದೆ, ನಿಮ್ಮ ಪ್ರಶ್ನೆಯಲ್ಲೇ ದ್ವಂದ್ವ ನೀತಿ ಇದೆ. ಪ್ರಶಾಂತ್ ಸಂಬರ್ಗಿಯವ್ರಿಗೂ ಮೂಗು ತೂರ್ಸ್ಕೊಂಡು ಹೋಗ್ತಾರೆ ಅಂತ ಆಪಾದನೆ ಮಾಡ್ತೀರಾ, ಪ್ರಜ್ವಲ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ ನೀವೇ ಕೇಳ್ತೀರಾ. ಮಾತಾಡಿದ್ರೆ ಅವ್ರಿಗೆ ಏನಕ್ಕೆ ಬೇಕಾಗಿತ್ತು ಮಾತಾಡೋಕ್ಕೆ ಅಂತ ನೀವು ಕೇಳ್ತೀರಾ, ಮಾತಾಡಿದ್ರೆ ಅವ್ರಿಗೆ ಏನಕ್ಕೆ ಇದು ಹೆಂಗೆ ಸೇರಿಕೊಂಡ್ರು ಅಂತ ಕೇಳ್ತೀರಾ. ಸೊ ಈ ಒಂದು ಡ್ಯುವಲ್ ಸ್ಟ್ಯಾಂಡರ್ಡ್ ನಾನು ಮಾಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ, ಯಾವುದಕ್ಕೆ ಟಿಪ್ಪಣಿ ಕೊಟ್ಟಿರ್ಬೋದು, ಯಾವುದಕ್ಕೆ ಮಾತಾಡಿರ್ಬೋದು, ನನ್ನ ಅಲ್ಲಿ ಒಂದು ಸೇ ಬೇಕು ಅನ್ಸಿದ್ದಾಗೆ ಮಾತ್ರ ನಾನು ಮಾತಾಡೋದು. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ದರ್ಶನ್ ವಿಚಾರದಲ್ಲಿ ಒಬ್ಬ ರೇಣುಕಾ ಸ್ವಾಮಿಗೆ ಜಸ್ಟಿಸ್ ಸಿಗಬೇಕು ಅಂತ ಮಾತಾಡಿದ್ದೆ. ನಾನು ಮಾಡಿದ್ದು ಫೇಸ್ಬುಕ್ ಲೈವು 2 ಕೋಟಿ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಾನು ಮಾತಾಡಿದ್ದು ರೇಣುಕಾ ಸ್ವಾಮಿಗೆ ಜಸ್ಟಿಸ್ ಸಿಗಬೇಕು, ಸಹನಾ ಅವ್ರಿಗೆ ಜಸ್ಟಿಸ್ ಸಿಗಬೇಕು. ನೀವು ಪಿಕ್ಚರ್ ನೋಡುವ 100 ರೂಪಾಯಿ 150 ರೂಪಾಯಿಯನ್ನ ಆ ಸಹನ ಕೊಡಬೇಕು, ಅವಾಗಲೇ ನಿಮ್ಮ ಪಾಪಕರ್ಮ ಎಲ್ಲ ಕಳೆದೋಗುತ್ತೆ. ನೀವು ನಿಜವಾಗ್ಲೂ ದರ್ಶನ್ ಫ್ಯಾನ್ ಆಗಿದ್ದರೆ ಆ ಒಂದು ಪ್ರೆಗ್ನೆಂಟ್ ಲೇಡಿಗೆ ಕೊಡಿ ಅಂತ ಹೇಳಿ ನನ್ನ ಮೊದಲನೆಯ ಸ್ಟೇಟ್ಮೆಂಟ್ ಆಗಿತ್ತು, ನನ್ನ ಮೊದಲನೆಯ ಇದ್ದಿತ್ತು. ನನ್ನ ಕಾಳಜಿ ಇದ್ದಿದ್ದು ಆ ರೇಣುಕಾ ಸ್ವಾಮಿ ಇನ್ನೋಸೆಂಟ್ ಫ್ಯಾಮ್ಲಿ, ಚಿತ್ರದುರ್ಗದ ಬಸವ ಪರಂಪರೆಯ ಒಂದು ಸಾಮಾನ್ಯ ಲೋವರ್ ಮಿಡಲ್ ಕ್ಲಾಸಿನ ಫ್ಯಾಮ್ಲಿಗೆ ನನ್ನ ಕಣ್ಣೀರಿತ್ತು, ನನ್ನ ಹೃದಯ ಅದಕ್ಕೆ ಮಿಡಿತಾ ಇತ್ತು. ಅದಕ್ಕೋಸ್ಕರ ಅಲ್ಲಿಂದ ಶುರು ಆಗಿದ್ದು. ಹಾಗೆ ಮೈಕ್ ತಂದು ನೀವು ಇಡ್ತಾ ಇರ್ತೀರಾ, ಆ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇನ್ನು ಯಾವುದೇ ಕಾಂಟ್ರವರ್ಸಿಯಲ್ಲೂ ನಾವು ಕರೆದುಬಿಟ್ಟು ಯಾವ ಪ್ರೆಸ್ ಅವರು, ಸೊ ನಾನು ಯಾಕೆ ಬೇಕು? ನನಗೆ ಕೆಲಸ ಇರೋದು 1000, ದುಡಿಮೆ ಮಾಡೋಕ್ಕೆ 1000 ದಾರಿಗಳಿವೆ, ದುಡ್ಡು ಮಾಡೋಕ್ಕೆ 1000 ಇದೆ. ಅದು ಬಿಟ್ಟು ನಮ್ಮ ಶ್ರಮ, ನಮ್ಮ ಟೈಮನ್ನು ಈ ಮೀಡಿಯಾ ಮುಂದೆ ಕೊಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಕಾಳಜಿ ಇದೆ. ಬೇಕಾದ ವಿಷಯಗಳಲ್ಲಿ ಮಾತ್ರ ನಮ್ಗೆ ಎಲ್ಲಿ ಮಾಹಿತಿ ಇದೆಯೋ, ಎಲ್ಲಿ ಇನ್ಫಾರ್ಮೇಷನ್, ನನಗೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು, ನಾನು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಾನು ಇದು ಮಾತಾಡ್ತಾ ಇದ್ದೀನಿ. ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ನಾವು ಸಾರಾಸಗಟವಾಗಿ ಇದು ಮಾಡಿದ್ದು ದುಷ್ಟ ಕೆಲಸ, ಈ ಥರದ್ದು ಯಾಕೆ ಹುಚ್ಚು ಮನಸ್ಥಿತಿ ಇದೆ, ತಾವು ಹೆಣ್ಣುಮಕ್ಕಳ ಜೊತೆ ಇದ್ದಿದ್ದು ಅದು ಪ್ರೈವೇಟ್ ವಿಷಯ, ಅದನ್ನು ರೆಕಾರ್ಡ್ ಮಾಡುವ ಬುದ್ಧಿವಂತಿಕೆ ಆತನಿಗೆ ಇಲ್ಲ ಅನ್ನೋದನ್ನು ಅನೇಕ ಬಾರಿ ಹೇಳಿದ್ದೇವೆ. ಅದ್ರ ಬಗ್ಗೆ ನಮ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ರಾಜಕೀಯವಾಗಿ ಮಾತಾಡಿ ಅದನ್ನು ನಾವು ಯಾಕೆ ಹೊಲಸು ಮಾಡಿಸ್ಕೋಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾವು ಮಾತಾಡಿರಲಿಲ್ಲ. ಎಲ್ಲಿ ನನಗೆ ಮಾಹಿತಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರುತ್ತೋ ಅಲ್ಲಿ ನಾನು ಖಂಡಿತವಾಗಿ ಮಾತಾಡ್ತೀನಿ.